ಬನ್ನಿ ಇವತ್ತು ನಾವೆಲ್ಲರೂ ಸೇರಿ ಒಂದು ಅದ್ಭುತವಾದ ಮಾಯಾಲೋಕದ ಕಥೆಯ ವಿವರಣೆಯನ್ನ ನೋಡೋಣ. ಇದು ಬರೀ ಕಥೆಯಲ್ಲ, ಮುರಿದ ಭರವಸೆಗಳು ಹಾಗೂ ಗುಪ್ತವಾಗಿ ಅಡಗಿರೋ ಶಕ್ತಿಯ ಬಗ್ಗೆ ತಿಳಿಸ್ಕೊಡೋ ಒಂದು ಸುಂದರವಾದ ವಿಶ್ಲೇಷಣೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಒಂದ್ಸಲ ಯೋಚನೆ ಮಾಡಿ, ಬರೀ ಕೆಸರಲ್ಲಿ ಆಟಾಡ್ಕೊಂಡಿದ್ದ ಒಂದು ಸಾಮಾನ್ಯ ಪುಟ್ಟ ಬಾತ್ಕೋಳಿ ಇಡೀ ರಾಜ್ಯವನ್ನೇ ಆಳೋ ಬಲಿಷ್ಠ ದುರಾಸೆಯ ರಾಜನನ್ನ ಸೋಲಿಸೋಕೆ ಹೇಗೆ ಸಾಧ್ಯ? ಈ ರಹಸ್ಯದ ಜೊತೆಯಲ್ಲೇ ನಮ್ಮ ಕಥೆಯ ಮೊದಲ ಅಧ್ಯಾಯ ಶುರುವಾಗತ್ತೆ. ಕತೆ ಶುರುವಾಗೋದೇ ಒಂದು ರೋಚಕ ತಿರುವಿನಿಂದ. ಒಮ್ಮೆ ಆ ದೇಶದ ರಾಜ ತನ್ನೆಲ್ಲ ಕಷ್ಟಗಳಿಂದ ಬೇಸತ್ತು ಜೀವ ಕಳ್ಕೊಳ್ಳೋಕೆ ಅಂತ ಒಂದು ಕೆಸರಿನ ಕೊಳದತ್ರ ಬರ್ತಾನೆ. ಅವನು ಕೊಳಕ್ಕೆ ಹಾರಿ ಸಾಯ್ಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿದ್ದ ಒಂದು ಸಣ್ಣ ಬಾತುಕೋಳಿ ಅವನಿಗೆ ಅಡ್ಡ ನಿಂತು, ಆತ್ಮಹತ್ಯೆ ಮಹಾಪಾಪ ಅಲ್ವಾ, ನೋಡು ನಾನು ಈ ಕೆಸರಲ್ಲೇ ಎಷ್ಟು ಸುಖವಾಗಿದ್ದೀನಿ, ನೀನು ರಾಜನಾಗಿ ಯಾಕೆ ಸಾಯ್ತಾ ಇದೀಯಾ ಅಂದ ಕೇಳುತ್ತೆ. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಆಸಕ್ತಿದಾಯಕ ಅಂಶ ಏನಂದ್ರೆ, ಅಷ್ಟು ಚಿಕ್ಕದಾದ ಬಾತುಕೋಳಿ ಇಷ್ಟು ದೊಡ್ಡ ರಾಜನ ಬೃಹತ್ ಸಮಸ್ಯೆಗಳನ್ನ ಎಷ್ಟು ತಾಳ್ಮೆಯಿಂದ ಕೇಳಿಸ್ಕೊಳ್ತೆ ಅಂತ. ರಾಜನ ಕಷ್ಟಗಳು ಎಂಥದ್ದು ಗೊತ್ತಾ? ರಾಜ್ಯದಲ್ಲಿ ಭೀಕರ ಕ್ಷಾಮ, ಪ್ರಜೆಗಳು ತೆರಿಗೆ ಕಟ್ಟೋ ಸ್ಥಿತಿಯಲ್ಲಿಲ್ಲ, ಅರಮನೆಯಲ್ಲಿ ಊಟಕ್ಕೂ ಗತಿಯಿಲ್ಲ, ಇನ್ನು ಗಡಿಯಲ್ಲಿ ಕಾಯೋ ಸೈನಿಕರಿಗೆ ಸಂಬಳ ಕೊಡೋಕೆ ಹಣನೇ ಇಲ್ಲ. ಎಂಥ ಅಸಹಾಯಕತೆ ಅಲ್ವಾ? ರಾಜನ ಕಷ್ಟ ಕೇಳಿ ಬಾತ್ಕೋಳಿಯ ಮನಸ್ಸು ಕರಗುತ್ತೆ. ಅದು ತಾನು ಕೂಡಿಟ್ಟಿದ್ದ ಕಾಳುಗಳನ್ನ ಸಾಲವಾಗಿ ಕೊಡೋಕೆ ಒಪ್ಪುಕೊಳ್ಳುತ್ತೆ. ಆಗ ರಾಜ ಒಂದು ಗಟ್ಟಿಯಾದ ಭರವಸೆ ಕೊಡ್ತಾನೆ. ಮಳೆಗಾಲ ಶುರುವಾಗಿದೆ, ರೈತರು ಬಿತ್ತನೆ ಮಾಡ್ತಿದ್ದಾರೆ, ಕೇವಲ 4 ತಿಂಗಳಲ್ಲಿ ಬೆಳೆ ಕೈಗೆ ಬರುತ್ತೆ, ಆಗ ನಿನ್ನ ಸಾಲವನ್ನ ಬಡ್ಡಿ ಸಮೇತ ತಂದು ಕೊಡ್ತೀನಿ ಅಂತ ಮಾತ್ಕೊಡ್ತಾನೆ. ಆದ್ರೆ ಕಥೆಯಲ್ಲಿ ಆಗಿದ್ದೇ ಬೇರೆ. ರಾಜಬಾತುಕೋಳಿ ಕೊಟ್ಟ ಕಾಳುಗಳನ್ನ ತಗೊಂಡು ಹೋಗಿ ಅರಮನೆಯವರಿಗೆ, ಪ್ರಜೆಗಳಿಗೆ ಹಂಚಿ ತನ್ನ ಕಷ್ಟಗಳನ್ನೇನು ಬಗೆಹರಿಸ್ಕೊಳ್ತಾನೆ. ಆದ್ರೆ ದಿನಗಳು ಉರುಳಿದ್ರೂ ತನ್ನ ಪ್ರಾಣ ಉಳಿಸಿದ ಆ ಪುಟ್ಟ ಜೀವಕ್ಕೆ ಕೊಟ್ಟ ಮಾತನ್ನ ಮಾತ್ರ ಸಂಪೂರ್ಣವಾಗಿ ಮರ್ತುಬಿಡ್ತಾನೆ. ಸಾಲ ವಾಪಸ್ ಬರದೇ ಇದ್ದಾಗ ಬಾತುಕೋಳಿ ತಾನೇ ಅರಮನೆಗೆ ಹೋಗಿ ಕೇಳುತ್ತೆ, ನನಗೆ ಮೋಸ ಮಾಡ್ಬೇಡ, ನನ್ನ ಜೊತೆ ನನ್ನ ಸ್ನೇಹಿತರಿದ್ದಾರೆ, ಅವರನ್ನ ಕರೆತರ್ತೀನಿ ಅಂತ ಎಚ್ಚರಿಸಿದಾಗ ರಾಜನಿಗೆ ಎಷ್ಟು ಅಹಂಕಾರ ಇತ್ತು ಅಂದ್ರೆ ಜೋರಾಗಿ ನಗ್ತಾ, ನಿನಗೆ ಅಂತಹ ಸ್ನೇಹಿತರಿದ್ದಾರಾ? ಅಬ್ಬಬ್ಬಾ, ನೀನು ಯಾವ ದೇಶದ ರಾಣಿ ಮಹಾತಾಯಿ ಅಂತ ಅತ್ಯಂತ ಕ್ರೂರವಾಗಿ ಗೇಲಿ ಮಾಡ್ತಾನೆ. ಈಗ ಕತೆ ಹೇಗೆ ಬೆಳೆಯುತ್ತೆ ಅಂತ ನೋಡೋಣ ಬನ್ನಿ. ಅವಮಾನಿತವಾದ ಬಾತುಕೋಳಿಯ ಕೋಪ ಈಗ ಅದ್ಭುತವಾದ ಜಾಣತನವಾಗಿ ಬದಲಾಗತ್ತೆ. ತನ್ನ ಸಹಾಯಕ್ಕೆ ಬರುವಂತೆ ಮೊದಲು ಕೊಳದ ನೀರನ್ನ ಕೇಳುತ್ತೆ, ನೀರನ್ನ ಒಂದು ಚೀಲದಲ್ಲಿ ತುಂಬಿಕೊಳ್ಳುತ್ತೆ. ಆಮೇಲೆ ದಾರಿಯಲ್ಲಿ ಸಿಕ್ಕ ಕಣಜದ ಹುಳಗಳನ್ನು ಸಹಾಯಕ್ಕೆ ಕೇಳಿ ಅವುಗಳನ್ನು ಅದೇ ಚೀಲದಲ್ಲಿ ತುಂಬಿಕೊಳ್ಳುತ್ತೆ. ಈ ಮಾಂತ್ರಿಕ ಸೈನ್ಯದ ತಯಾರಿ ಕೇಳೋಕೆ ಸ್ವಲ್ಪ ತಮಾಷೆ ಅನಿಸಿದ್ರೂ ಇದು ಎಂಥ ಬುದ್ಧಿವಂತಿಕೆಯ ತಂತ್ರ ಅಲ್ವಾ? ಈ ಗುಪ್ತ ಸೈನ್ಯವನ್ನ ಕಟ್ಕೊಂಡು ಬಾತುಕೋಳಿ ಮತ್ತೆ ಅರಮನೆಗೆ ಬರುತ್ತೆ. ಬಾತುಕೋಳಿಯನ್ನ ಮತ್ತೆ ನೋಡಿದ ತಕ್ಷಣ ರಾಜನ ಕೋಪ ನೆತ್ತಿಗೇರುತ್ತೆ. ಬೆಂಕಿ ಧಗ ಉರಿಯೋ ಒಲೆಯ ಮೇಲೆ ಮಡಕೆಯನ್ನಿಟ್ಟು ಅದರೊಳಗೆ ಈ ಬಾತುಕೋಳಿಯನ್ನ ಹಾಕಿ ಬೇಯಿಸ್ಬಿಡಿ ಅಂತ ತನ್ನ ಸೇವಕರಿಗೆ ಆಜ್ಞೆ ಮಾಡ್ತಾನೆ. ಸೇವಕರು ಬಾತುಕೋಳಿಯನ್ನ ಹಿಡಿದು ಕುದಿಯೋ ನೀರಿಗೆ ಹಾಕೋಕೆ ಮುಂದಾಗ್ತಾರೆ. ಆಗ ಪ್ರಾಣಾಪಾಯದ ಅಂಚಿನಲ್ಲಿದ್ದ ಬಾತುಕೋಳಿ ಬಹಳ ಆತಂಕದಿಂದ, ನೀರನ್ನ ಅಬ್ಬಾ ಕಾಪಾಡು ಅಂತ ತನ್ನ ನೀರಿನ ಸಹೋದರನನ್ನ ಕೂಗುತ್ತೆ. ತಕ್ಷಣವೇ ನೋಡಿ ಪವಾಡ, ಚೀಲದೊಳಗೆ ಅಡಗಿದ್ದ ಕೊಳದ ನೀರು ಒಂದೇ ಸಮನೆ ಹೊರಬಂದು ಉರಿತಿದ್ದ ಬೆಂಕಿಯನ್ನ ಕ್ಷಣಾರ್ಧದಲ್ಲಿ ಆರಿಸ್ಬಿಡುತ್ತೆ. ನಿಷ್ಠಾವಂತ ನೀರು ತನ್ನ ಸ್ನೇಹಿತನ ಪ್ರಾಣವನ್ನ ಉಳಿಸುತ್ತೆ. ಅದರ ಕಥೆ ಇನ್ನೂ ಮುಗಿದ್ದಿಲ್ಲ. ಬೆಂಕಿ ಆರಿದ್ದನ್ನ ನೋಡಿದ ರಾಜನಿಗೆ ತಡೆಲಾರ್ದಷ್ಟು ಕೋಪ ಬರುತ್ತೆ. ರುಚ್ಚಿಗೆದ್ದ ರಾಜ ತಾನೇ ಖುದ್ದಾಗಿ ಬಾತುಕೋಳಿಯನ್ನ ಹಿಡಿದು ಅದರ ಕತ್ತನ್ನೇ ಕತ್ತರಿಸೋಕೆ ದೊಡ್ಡ ಚಾಕುವನ್ನ ಮೇಲೆಕ್ಕತ್ತಾನೆ. ಸಾವಿನ ಕತ್ತಿ ತಲೆ ಮೇಲೆಯೇ ತೂಗುತ್ತಿದೆ. ಆಗ ಬಾತುಕೋಳಿ ತನ್ನ ಕೊನೆಯ ಅಸ್ತ್ರವನ್ನ ಬಳಸುತ್ತೆ. ಚೀಲದಲ್ಲಿದ್ದ ತನ್ನ ಮತ್ತೊಬ್ಬ ಸಹೋದರನಿಗೆ ಕಣಜಣ ಬಾ ಅಂತ ಪ್ರಾಣಭಯದಿಂದ ಕೂಗುತ್ತೆ. ಇದನ್ನ ಕೇಳಿದ್ರೆ ನಿಜಕ್ಕೂ ನಗು ಬರುತ್ತೆ. ಬಾತುಕೋಳಿಯ ಕೂಗು ಕೇಳಿದ್ದೇ ತಡ, ಸಾವಿರಾರು ಕಣಜದ ಹುಳಗಳು ಚೀಲದಿಂದ ಹೊರಬಂದು ರಾಜನಿಗೆ ಒಂದೇ ಸಮನೆ ಕಚ್ಚೋಕೆ ಶುರು ಮಾಡ್ತವೆ. ಮೊದ್ಲು ಅಹಂಕಾರದಿಂದ ಬೀಗಿತ್ತಿದ್ದ ಆ ಬಲಿಷ್ಠ ರಾಜ ಹುಳಗಳ ಕಡಿತಕ್ಕೆ ಸಿಲುಕಿ ವಿಷವೇರಿ ಒಂದು ದೊಡ್ಡ ಕುಂಬಳಕಾಯಿಯಂತೆ ಊದ್ಕೊಂಡ್ಬಿಡ್ತಾನೆ. ನೋವಿನಿಂದ ನರಳಿದ ರಾಜ ಅತ್ತು ಕರೆಯುತ್ತಾ ತನ್ನ ಪ್ರಾಣ ಉಳಿಸು ಅಂತ ಬೇಡ್ಕೊಳ್ತಾನೆ. ಆಗ ಬಾತುಕೋಳಿ, ನಿನ್ನ ಖಜಾನೆಯ ಬೀಗದ ಕೀರಿಕೈಗಳ ಗೊಂಚಲನ್ನ ಕೊಟ್ರೆ ಮಾತ್ರ ನಿನ್ನನ್ನ ಬಿಡ್ತೀನಿ ಅಂತ ಷರತ್ ವಿಧಿಸುತ್ತೆ. ಬೇರೆ ದಾರಿಯಿಲ್ಲದೆ ರಾಜ ತನಗೆ ಅತ್ಯಂತ ಪ್ರಿಯವಾದ ತನ್ನ ಅಧಿಕಾರದ ಸಂಕೇತವಾದ ಆ ಕೀಲಿಕೈಯನ್ನ ಬಾತುಕೋಳಿಗೆ ಅಪ್ಪಿಸ್ತಾನೆ. ಇಲ್ಲಿ ನೋಡಿ,
ಕತೆಯ ಅತಿದೊಡ್ಡ ಮಾಂತ್ರಿಕ ತಿರುವು ಬರೋದು. ಆ ರಾಜಮನೆತನದ ಕೀಲಿಕೈ ಗೊಂಚಲನ್ನ ಸ್ಪರ್ಶಿಸಿದ ತಕ್ಷಣವೇ ಆ ಸಣ್ಣ ಬಾತುಕೋಳಿ ಅತ್ಯಂತ ಸುಂದರವಾದ ತೇಜಸ್ವಿಯಾದ ರಾಜಕುಮಾರಿಯಾಗಿ ಬದಲಾಗ್ಬಿಡ್ತಾಳೆ. ಅಸಲಿಗೆ ಇದರ ಹಿಂದಿದ್ದ ರಹಸ್ಯ ಏನು ಗೊತ್ತಾ? ಈ ರಾಜನ ತಂದೆ ಮಾಟಗಾತಿಯರ ಸಹಾಯದಿಂದ ಈ ರಾಜಕುಮಾರಿಯ ರಾಜ್ಯವನ್ನ ಕಬಳಿಸೋಕೆ ಆಕೆಯನ್ನ ಬಾತುಕೋಳಿಯನ್ನಾಗಿ ಮಾಡಿ ಶಾಪ ಕೊಟ್ಟಿದ್ದ. ಆ ಶಾಪ ವಿಮೋಚನೆ ಆಗೋಕೆ ಅವಳ ಕಳೆದುಹೋದ ರಾಜ್ಯದ ಕೀಲಿಕೈ ಆಕೆಗೆ ಸಿಗ್ಬೇಕಿತ್ತು. ಅದು ಈ ಖಜಾನೆಯ ಕೀಲಿಗಳ ಜೊತೆಗಿತ್ತು. ಆ ಕೀಲಿಕೈ ಸೇರಿದ ಕೂಡ್ಲೇ ಶಾಪ ಒಡೆದುಹೋಯ್ತು. ನೋಡಿದ್ರಲ್ಲ, ಈ ಅದ್ಭುತ ಕಥೆಯ ವಿವರಣೆ ಮಲ್ಗೋ ಮುನ್ನ ನಮ್ಗೆ ಕೆಲವು ಅಮೂಲ್ಯ ಪಾಠಗಳನ್ನ ಕಲಿಸುತ್ತೆ. ನಮ್ಮಲ್ಲಿ ಎಷ್ಟೇ ಅಧಿಕಾರವಿದ್ರೂ ಕೊಟ್ಟ ಮಾತನ್ನ ಎಂದಿಗೂ ಮುರಿಬಾರ್ದು. ಹಾಗೆ ನಿಜವಾದ ಶಕ್ತಿ ಯಾರಿಗೂ ಕಾಣದಂತೆ ಪುಟ್ಟ ರೂಪದಲ್ಲಿ ಅಡಗಿರಬಹುದು. ಮತ್ತೆ ಕಷ್ಟದಲ್ಲಿ ಸಹಾಯ ಮಾಡಿದವರನ್ನ ನಾವು ಯಾವಾಗ್ಲೂ ಗೌರವಿಸ್ಬೇಕು. ಈಗ ಕಣ್ಮುಚ್ಚಿ ಮಲ್ಗೋ ಸಮಯ. ಆದ್ರೆ ನಿದ್ದೆಗ್ ಜಾರು ಮುನ್ನ ಒಂದ್ಸಲ ಯೋಚನೆ ಮಾಡಿ. ಬಲಿಷ್ಠರು ತಮ್ಗೆ ಕಷ್ಟದಲ್ಲಿ ಸಹಾಯ ಮಾಡಿದವರಿಗೆ ಕೊಟ್ಟ ಮಾತನ್ ಮುರಿದಾಗ ಏನಾಗುತ್ತೆ ಅಲ್ವಾ? ಪ್ರಕೃತಿ ಹೇಗೆ ತನ್ನದೇ ಆದ ರೀತಿಯಲ್ಲಿ ನ್ಯಾಯ ಒದಗಿಸುತ್ತೆ ಅನ್ನೋದನ್ನ ಯೋಚಿಸ್ತಾ ಸಿಹಿಯಾದ ಕನಸುಗಳನ್ನ ಕಾಣಿ.